ಮನೆ ಕಟ್ತಾ ಇರೋರಿಗೆ ಒಂದು ಒಳ್ಳೆ ವಿಡಿಯೋ ತೊಗೊಬಂದಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಇದ್ರ ಬಗ್ಗೆ ಏನು ಮಾಹಿತಿ ಅಂತ ನಾನು ಹೇಳ್ತೀನಿ. ಇದು ಅಂದರೆ ಈಗ ಎಲ್ಲರೂ POP ಮಾಡಿಸ್ತಾರಲ್ವ, ಇದು ಯಾವ ರೀತಿ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಹಂಗಾಗಿ ನಾನು ಇವತ್ತು ವಿಡಿಯೋ ತೊಗೊಬಂದಿದ್ದೀನಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ನಿಮಗೆ ಪೂರ್ತಿಯಾಗಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಏನಪ್ಪ ಈ ಥರ ತೋರಿಸ್ತವ್ರೆ ಅಂತ ಅಂದ್ಕೊಂಡ್ರಾ? ಏನು ನೋಡ್ತಿದ್ದೀರಾ, ಇದು ವಾಲ್ ಪ್ಲಾಸ್ಟಿಂಗ್ ಅಂತ ಕರೀತಾರೆ. ಇದು POP ಪ್ಲಾಸ್ಟಿಂಗ್ ಅಂದರೆ ವಾಲ್ ಪ್ಲಾಸ್ಟಿಂಗ್. ಇದನ್ನು ಕನ್ನಿಂಗ್ ಅಂತ ಕರೀತಾರೆ. ಇದೊಂದು ಏನಪ್ಪ ಅಂದರೆ ಡೈರೆಕ್ಟಾಗಿ ವಾಲ್ ಮೇಲೆ ಏನು ಬ್ಲಾಕ್ ಮಾಡ್ತೀರಾ ಅದ್ರ ಮೇಲೆ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ತೀರಾ ಅಂದರೆ ಅದ್ರ ಬದಲು ಇದನ್ನು ಯೂಸ್ ಮಾಡ್ಬೋದು. 1 ಕೋಟ್ POP ಪ್ಲಾಸ್ಟಿಂಗ್ ಅಂತ ಕರೀತಾರೆ. ಡೈರೆಕ್ಟಾಗಿ ಬ್ಲಾಕ್ ಮೇಲೆ ಅಪ್ಲೈ ಮಾಡ್ಬೋದು. ಏನಪ್ಪ ಉಪಯೋಗ ಅಂದರೆ ವಾಟರ್ ಸೇವ್ ಆಗುತ್ತೆ, ಮರಳು ಮಿಕ್ಸ್ ಮಾಡೋಂಗಿಲ್ಲ. ಮತ್ತು ಸಿಮೆಂಟ್ ಆದರೆ ಮರಳು ಮಿಕ್ಸ್ ಮಾಡ್ತೀರಾ, ವಾಟರ್ ಮಿಕ್ಸ್ ಮಾಡ್ತೀರಾ, ತಿಂಗಳಾನುಗಂಟ್ಲೆ ಕ್ಯೂರಿಂಗ್ ಮಾಡ್ತೀರಾ. ಇದಕ್ಕೆ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ವಾಲ್ ಮೇಲೆ ಪ್ಲಾಸ್ಟಿಂಗ್ ಮಾಡ್ಬೋದು. ಬ್ಲಾಕ್ ಇರುತ್ತಲ್ಲ, ಡೈರೆಕ್ಟಾಗಿ ಅಪ್ಲೈಯೂ ಮಾಡ್ಬೋದು. ಈ ಥರ ಬರುತ್ತೆ ವಾಲ್ ಪ್ಲಾಸ್ಟಿಂಗ್. ಫಿನಿಶಿಂಗ್ 1 ಕೋಟ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಪಟ್ಟಿ ಮಾಡ್ಬೋದು. ಪಟ್ಟಿ ಏನು ಮಾಡ್ತೀರಾ ಅದ್ರ ಬದಲು ಡೈರೆಕ್ಟಾಗಿ ಅಪ್ಲೈಯೂ ಮಾಡ್ಬೋದು. POP ಪ್ಲಾಸ್ಟಿಂಗ್ 1 ಕೋಟ್ ಬಿಲ್ಡನ್ ಇದಕ್ಕೆ ಯೂಸ್ ಮಾಡಿ ಮಿಕ್ಸ್ ಮಾಡಿ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನೀವು ಮನೆಗೆ ಮತ್ತು ಆಫೀಸ್ಗೆ, ಫ್ಯಾಕ್ಟ್ರಿಗಳಿಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಥರ ಫಿನಿಶಿಂಗ್ ಬರುತ್ತೆ ನೋಡಿ. ಈ ಥರ ಇಲ್ಲಿ ತೋರಿಸ್ತಿದ್ದಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಮಾಡಿಸ್ಕೊಬೋದು. ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ, ಎಲ್ರಿಗೂ ಉಪಯೋಗ ಆಗಲಿ ಅಂತೇಳಿ ನಾನಿವತ್ತು ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಇದ್ರ ಬಗ್ಗೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಇದು ಯಾವ್ಯಾವ ಥರ ಮಾಡೋದು ಹೇಗೆ ಅಂತ ಹೇಳಿ. ಇಲ್ಲೇ ನೀವೇ ನೋಡ್ತಿದ್ದೀರಿ ನೋಡಿ. ಈ ಥರ ಫಿನಿಶಿಂಗ್ ಆದಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ಎಲ್ಲ ಡೈರೆಕ್ಟಾಗಿ ಪಟ್ಟಿ ಮಾಡ್ಕೊತಾರೆ ಅವರು. ಇದನ್ನೇ ಯೂಸ್ ಮಾಡ್ತಾರೆ ಅವರು, ಇದನ್ನೇ ಯೂಸ್ ಮಾಡೋದು ನೋಡಿ. ಇಲ್ಲಿ ತೋರಿಸ್ತಿದ್ದಾರಲ್ಲ, ಇದನ್ನೇ ಬಿಲ್ಡನ್ ಅಂತ ಏನೋ ಹೆಸರು ಬರುತ್ತೆ. ಇದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಈ ಕಂಪ್ನಿ ಇದನ್ನೇ ಯೂಸ್ ಮಾಡಿ ಅವರು ಮಾಡೋದು. ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮಗೆ ತಿಳ್ಕೊಬೋದು. ಅವರು ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳಿದ್ದೀನಿ. ತುಂಬ ಜನಗಳು ಕಾಂಟ್ಯಾಕ್ಟ್ ಹುಡುಕ್ತಿರ್ತಾರೆ POP ಮಾಡಿಸೋದಕ್ಕೆ. ನಮ್ಗೆ ಯಾರೂ ಗೊತ್ತಿರೋದಿಲ್ವಲ್ಲಪ್ಪ ಅಂತ. ಆ ಥರದವ್ರಿಗೆ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ತುಂಬ ಉಪಯೋಗ ಆಗುತ್ತೆ ಅವ್ರಿಗೂ. ಒಂದು ಅಂದರೆ ವರ್ಕ್ ಮಾಡ್ತಿರ್ತಾರಲ್ವ, ನಿಮಗೆ ಆರಾಮಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಯಾವ ರೀತಿ ಕೇಳ್ತೀರಾ ಆ ಥರ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇವ್ರ ಹತ್ರ. ಹಂಗಾಗಿ ಎಷ್ಟೊಂದು ಜನ ಗೊತ್ತಿಲ್ಲದೇ ಪಾಪ ಇವ್ರನ್ನ ಕೇಳ್ತಿರ್ತಾರೆ. ನಾನು ಹಾಕಿರೋ ವಿಡಿಯೋನ ನೋಡಿದ್ರೆ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅವರು ಸಿಗ್ತಾರೆ ನೋಡಿ. ಈ ಥರ ಅವರು ಡೈರೆಕ್ಟಾಗಿ ನೋಡಿ ಅಪ್ಲೈ ಮಾಡ್ತಾವ್ರೆ. ಇದನ್ನು ನೋಡಿ, ಅದನ್ನು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದಾರೆ ನೋಡಿ. ಇದನ್ನು 1 ಕೋಟ್ ಮಾಡಿದ್ರೇ ಸಾಕಂತೆ. ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಈ ಥರನೇ ಇವಾಗ ಮಾಡಿಸೋದು. ಬಟ್ ಸಿಮೆಂಟ್ ಯೂಸ್ ಮಾಡಿ ಯಾರು ಕಮ್ಮಿ, ಇವಾಗೆಲ್ಲ ಸಿಮೆಂಟ್ ಯೂಸ್ ಮಾಡಲ್ಲ. ಹಂಗಾಗಿ ಇದನ್ನು ಯೂಸ್ ಮಾಡ್ತಾರೆ ನೋಡಿ. ಅವರು ಅಲ್ಲೇ ಮಾಡ್ತಿದ್ದಾರೆ. ಅದು ಎಷ್ಟು ಚೆನ್ನಾಗಿ, ಅದು ಒಂದೇ ಒಂದು ಕೋಟ್ ಮಾಡಿದ್ರೆ ಸಾಕಂತೆ. ತುಂಬ ಚೆನ್ನಾಗಿ ಇದಕ್ಕೆಲ್ಲ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಇಲ್ವಂತೆ. ತುಂಬ ಇದೇ ಸಾಕು, ಯೂಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಿಮಗೆ ಯೂಸ್ ಆಗುತ್ತಲ್ವ. ಈಗ ಮನೆ ಕಟ್ಟೋರಿಗೆ ತುಂಬ ಹುಡುಕ್ತಿರ್ತಾರೆ, ಯಾರು ನಮಗೆ ಗೊತ್ತಿರಲ್ಲ ಅಂತೇಳಿ. ಹಂಗಾಗಿ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಬೇಕಂದರೆ ಬನ್ನಿ, ನೀವು ಅವ್ರ ಹತ್ರ ಮಾತಾಡಿ. ನಿಮಗೆ ಯಾವ ರೇಟಿಗೆ ಬೇಕೋ ಆ ರೇಟಿಗೆ ಮಾಡಿಕೊಡ್ತಾರೆ. ನಾನು ಇದರಲ್ಲಿ ನಿಮಗೆ ಡಿಸೈನು ತೋರಿಸ್ತೀನಿ, ಅವ್ರು ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಮುಂದೆ ಬರುತ್ತೆ. ಅದು 50 ಜನ ಅವ್ರು ಮಾಡಿರೋದು. ಅವರು ಮಾಡಿ ಎಲ್ಲ ಕಡೆ ಫಿನಿಶಿಂಗ್ ಮಾಡಿ ಹಾಕಿರೋದು ನೋಡಿ. ಔಟ್ಫಿಟ್ ಈ ಥರ ಬರುತ್ತೆ. ಈ ಥರ ನೋಡಿ, ಸಿಮೆಂಟೇ ಯೂಸ್ ಮಾಡದೆ ಮಾಡಿರೋದು ಇವರು ನೋಡಿ. ನೀವೇ ನೋಡ್ತಿದ್ದೀರಾ, ಡೈರೆಕ್ಟಾಗಿ ಕಾಣಿಸ್ತಿದೆ ಅಂತ. ಈ ಥರ ಎಲ್ಲ ಬೇಕು ಅಂದರೆ ಆಫೀಸ್ಗಳಿಗೆ, ಮನೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇವಾಗ ಮನೆ ಕಟ್ಟೋರು ಇದನ್ನು ಮಾಡಿಸ್ತಾರೆ. ಇದೊಂದು ಔಟ್ಲುಕ್ಕು
ಅಂದರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಎಲ್ರಿಗೂ ಆಸೆ ಇರುತ್ತಲ್ವ, ಆ ಥರ ಮಾಡಿಸ್ಬೇಕು ಈ ಥರ ಮಾಡಿಸ್ಬೇಕು ಅಂತ. ಹಂಗಾಗಿ ನೀವು ನೋಡ್ಬೋದು. ನೋಡಿ ಈ ಥರ ಡಿಸೈನ್ಸ್ಗಳು ನೋಡಿ ಅವರೇ ಮಾಡಿರೋದು ಇದೆಲ್ಲ. ಯಾವ್ಯಾವ ಥರ ಡಿಸೈನ್ಸ್ಗಳು ಕಾಣಿಸ್ತಿದೆ ನೋಡಿ ನಿಮಗೇ. ಈ ಥರ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ಥರ ಬರುತ್ತೆ. ನಿಮಗೆ ವಾಲ್ಪೇಪರು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವ್ರ ಹತ್ರ ಏನು ಅಂದರೆ ಇಂಟೀರಿಯರ್ ಡಿಸೈನ್ಸ್ ಮಾತ್ರ, ಬೇರೆ ಇನ್ನೇನಿಲ್ಲ. ಇದನ್ನು ಚೆನ್ನಾಗಿ ಮಾಡಿಕೊಡ್ತಾರೆ. ನೀವೇ ನೋಡ್ತಿದ್ದೀರಾ ನೋಡಿ. ತುಂಬ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ನೋಡ್ತಿದ್ರೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ. ಅವ್ರಿಗೂ ಒಂದು ಸಜೆಷನ್ ಕೊಡ್ತಾರೆ ನಿಮಗೆ ಯಾವ ರೀತಿ ಏನು ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವೇ ನೋಡ್ತಿದ್ದೀರಾ ಡಿಸೈನ್ಸ್ಗಳು ಯಾವ್ಯಾವ ರೀತಿ ಇದ್ದಾವೆ ಅಂತ. ನೋಡಿ ಈ ಥರ ಔಟ್ಫಿಟ್ ಈ ಥರ ಬರುತ್ತೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಒಂದೊಂದು ನೋಡೋದಕ್ಕೆ ಅದ್ಭುತವಾಗಿದೆ ಡಿಸೈನ್ಸು. ಯಾವ್ಯಾವ ರೀತಿ ಐತೆ ನೋಡು. ಇವಾಗ ಎಲ್ರಿಗೂ ಒಂದೊಂದು ಪ್ಲ್ಯಾನಿಂಗ್ ಇದ್ದೇ ಇರ್ತದೆ, ಆ ಥರ ಮಾಡಿಸ್ಬೇಕು ಈ ಥರ ಮಾಡಿಸ್ಬೇಕು ಅಂತ. ನೋಡಿ ಇಲ್ಲೆಲ್ಲ ಡಿಸೈನ್ಸು ನಾನು ಸ್ವಲ್ಪ ಹಾಕಿದ್ದೀನಿ. ನಿಮ್ಗೆ ಯಾವ್ಯಾವ ಡಿಸೈನ್ಸ್ ಇಷ್ಟ ಆಯಿತು ನೋಡಿ, ನೀವೇ ಗೊತ್ತಾಗುತ್ತೆ ಯಾವ ಥರ ಲುಕ್ ಕಾಣಿಸ್ತಿದೆ ನೋಡಿ. ಈ ಥರ ಎಲ್ಲ ರೆಡಿ ಆದಮೇಲೆ ಮನೆ ನೋಡೋಕ್ಕೆ ಒಂದು ಅಂದಕರವಾಗಿರುತ್ತೆ. ಒಳಗಡೆ ಹೋಗ್ಬಿಟ್ರೆ ಏನೋ ಒಂಥರ ಸ್ವರ್ಗಕ್ಕೆ ಬಂದು ಅನ್ನೋ ರೀತಿ ಕಾಣಿಸುತ್ತೆ ಅಲ್ವಾ. ನನಗಂತೂ ತುಂಬ ತುಂಬ ಇಷ್ಟ ಆಯ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಫಿನಿಶಿಂಗ್ ಆದಮೇಲೆ ಆ ಮನೆ ನೋಡೋಕ್ಕೆ ಅಷ್ಟು ಅದ್ಭುತವಾಗಿರುತ್ತೆ. ಈ ಥರ ಎಲ್ಲ ಮಾಡಿಸ್ಬೇಕು ಅಂದರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಅಮೌಂಟು ಜಾಸ್ತಿ ಖರ್ಚಾಗುತ್ತೆ. ಈಗ ಮನೆ ಕಟ್ಟೋರು ಮಾಡಿಸ್ಲೇಬೇಕು, ಎಷ್ಟೇ ಆದ್ರೂ ಖರ್ಚು ಮಾಡಲೇಬೇಕು, ಮನೆ ಕಟ್ಟಲೇಬೇಕು. ನಮ್ಮ ಇಷ್ಟದಂತೆ ನಾವು ಮಾಡ್ಕೋಬೇಕು ಅಂದರೆ ನಾವು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗಂತೂ ಆಲ್ಮೋಸ್ಟು ಯಾರು ದುಡ್ಡಿಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನು ಸಾಲ ಮಾಡಾದರೂ ನಾನು ಈ ಥರ ಚೆನ್ನಾಗಿ ಮಾಡಿಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಇಟ್ಕೊಂಬಿಟ್ಟಿದ್ದಾರೆ. ಬಿಡು ಆಮೇಲೆ ಸಾಲ ತೀರಿಸ್ಕೊಳ್ಳೋಣ, ನಾನು ಚೆನ್ನಾಗಿ ಮಾಡಿಸ್ಕೋಬೇಕು, ನಮ್ಮ ಮನೆ ಚೆನ್ನಾಗಿ ಬರಬೇಕು. ಈಗ ಹೆಣ್ಮಕ್ಳುಗಳು ಅಂತಂದರೆ ಬೇರೆ ಮನೆ ಗೃಹ ಪ್ರವೇಶಕ್ಕೆ ಹೋಗಿರ್ತಾರೆ, ನೋಡ್ತಾರೆ, ಅಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ಅದೇ ಥರನೇ ಮಾಡಬೇಕು ಅಂತ ಬಂದು ಗಂಡದಿರಿಗೆ ಟಾರ್ಚರ್ ಕೊಡ್ತಾರೆ, ನಂಗೆ ಅದೇ ಥರನೇ ಮಾಡಬೇಕು ಅಂತ. ಪಾಪ ಅವ್ರು ಇನ್ನೇನು ಮಾಡೋಕ್ಕಾಯ್ತದೆ, ಮಾಡಿಲ್ಲ ಅಂದರೆ ಹೆಣ್ತಿರು ಬಿಡಲ್ಲ, ಮನೆ ಕಟ್ತಾವ್ರೆ ಅಂತ ಖುಷಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ಬಿಡು ಏನೋ ಒಂದು ಸಾಲ ಮಾಡಿ ಮಾಡೋಣ ಅಂತ. ಕೈಲಿ ಕಾಸಿಲ್ಲ ಅಂದರೂ ಲೋನ್ ಹಾಕ್ಸಿ ಏನೋ ಒಂದು ಮಾಡಿ ಶ್ರಮ ಪಟ್ಟು ಮನೆ ಕಟ್ತಾರೆ. ಈ ಥರ ಎಲ್ಲ ಮಾಡ್ಕೋಬೇಕು ಅಂದರೆ ಎಲ್ರಿಗೂ ಆಸೆ ಇರುತ್ತೆ ನೋಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸ್ಬೋದು.